ಸೆಕೆಂಡ್ PUC ಎಕ್ಸಾಮ್ ಟೈಮ್ ಟೇಬಲ್ ಅನ್ನೋದು ಬಿಡುಗಡೆ ಆಗಿದೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರಬಹುದು, ಇನ್ನು ಕೆಲವರು ವಿದ್ಯಾರ್ಥಿಗಳಿಗೆ ಗೊತ್ತು ಇರದೇ ಇರಬಹುದು. ಸೊ ಇವತ್ತು ನಾವು ಸೆಕೆಂಡ್ PUC ನಲ್ಲಿರುವಂತಹ ಮೇನ್ ಆಗಿ ಎಕ್ಸಾಮ್ ಟೈಮ್ ಟೇಬಲ್ ಅನ್ನೋದು ಬಿಟ್ಟಿದ್ದಾರೆ. ಸೊ ಆ ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಸಮಯ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಸೊ ಅದಕ್ಕಾಗಿ ನಾವು ಯಾವ ರೀತಿಯಲ್ಲಿ ಓದ್ಕೋಬೇಕು, ನಾವು 20 days ಪ್ಲಾನಿಂಗ್ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಅದೇ ರೀತಿಯಲ್ಲಿ ಭಾವಾರ್ಥ ಯಾವ ರೀತಿಯಲ್ಲಿ ಬರೀಬೇಕು, ಈಸಿಯಾಗಿ 60+ ಯಾವ ರೀತಿಯಲ್ಲಿ ಸ್ಕೋರ್ ಮಾಡಬಹುದು, ಇನ್ನು 90+ ಯಾವ ರೀತಿಯಲ್ಲಿ ಸ್ಕೋರ್ ಮಾಡಬಹುದು, ಆ್ಯಂಡ್ 100/100 ಯಾವ ರೀತಿಯಲ್ಲಿ ನಾವು ಸ್ಕೋರ್ ಮಾಡಬಹುದು ಅನ್ನೋದು ಇನ್ನು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ಪ್ರತಿದಿನ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ಇವತ್ತಿನಿಂದ ಏನಿದೆ ಎಕ್ಸಾಮ್ ಆಗುವವರೆಗೂ ಕೂಡ ಎಲ್ಲ ವಿಡಿಯೋಸ್ಗಳು ಕೂಡ ಉಪಯುಕ್ತವಾಗಿ ಮತ್ತು ವ್ಯಾಲ್ಯುಬಲ್ ಆದಂತಹ ಕಂಟೆಂಟ್ಗಳ ಜೊತೆನೆ ನಾನು ಬರ್ತಾ ಇದ್ದೀನಿ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕೂಡ ಒತ್ತಿ. ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಲಾಸ್ಟ್ ಟೈಮ್ ಇದೆಯಲ್ಲ. ಸೊ ಅದಕ್ಕಾಗಿ ನಿಮ್ಗೆ ಯಾವುದೇ ಡೌಟ್ಸ್ ಇರಲಿ, ಸೊ ಅವಾಗ ನೀವು ಕೆಳಗಡೆ ಕಾಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೆ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಅದರ ಒಂದು ವಿಷಯದ ಬಗ್ಗೆ ನಾನು ಒಂದು ಸಪ್ರೇಟ್ ಆದಂಥ ವಿಡಿಯೋ ಮಾಡಿ ನಾನು ಪ್ರತಿದಿನ ಸಂಜೆ 6 ಗಂಟೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬ ಅಂದರೆ ತುಂಬ ವ್ಯಾಲ್ಯುಬಲ್ ಆದಂತಹ ಕಂಟೆಂಟ್ಗಳ ಜೊತೆ ನಾನು ಬರ್ತೀನಿ. ಸೊ ಇವತ್ತು ಫಸ್ಟ್ ಆಫ್ ಆಲ್ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಓದ್ಕೋಬೇಕಾಗುತ್ತೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡ್ರೆ ನಾವು ಸ್ಕೋರ್ ಮಾಡ್ಕೋಬಹುದು. ಸೊ ಟೈಮ್ ಟೇಬಲ್ ನಮಗೆ ಮೇನ್ ಇಂಪಾರ್ಟೆಂಟ್. ಒಂದು ಡೆಡ್ ಲೈನ್ ಇಟ್ಕೊಂಡು ಅದರ ತಕ್ಕಂತೆ ನಾವು ಟೈಮ್ ಟೇಬಲ್ ಅನ್ನು ಹಾಕೊಳ್ಳೋಣ. ಸೊ ಇವತ್ತು ನಾವು ಟೈಮ್ ಟೇಬಲ್ ಅನ್ನೋದು ನಾವು ನೋಡ್ತಾ ಹೋಗೋಣ. ಎಕ್ಸಾಮ್ ಟೈಮ್ ಟೇಬಲ್ ಯಾವ ರೀತಿಯಲ್ಲಿ ಇದೆ ಅನ್ನೋದು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. 2024-25ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. 1 ಮಾರ್ಚ್ 2025ರಂದು 2 ಸಬ್ಜೆಕ್ಟ್ಗಳು ನಡೀತವೆ. ಒಂದು ಕನ್ನಡ, ಅರೇಬಿಕ್ ಸಬ್ಜೆಕ್ಟ್ಗಳು. ಸೊ ಸಮಯ ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಗಿರುತ್ತೆ. ಸೊ ಇದೇ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ 3ನೇ ತಾರೀಕು ಸೋಮವಾರ ಗಣಿತ, ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ. ಸೊ ಇದು 3 ಮಾರ್ಚ್ 2025ರಂದು. ತದನಂತರ 4 ಮಾರ್ಚ್ 2025 ಮಂಗಳವಾರ ತಮಿಳು, ಕನ್ನಡ, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಈ ಸಬ್ಜೆಕ್ಟ್ಗಳು ನಡೀತವೆ. ಸೊ ಇದಕ್ಕೆ ಅವಧಿ ಬಂದ್ಬಿಟ್ಟು 3 ಗಂಟೆಗಳ ಕಾಲ ಇರುತ್ತೆ. ಸೊ ಒಟ್ಟು ಗರಿಷ್ಠ ಅಂಕಗಳು 80 ಅಂಕಗಳು ಇರುತ್ತವೆ. 5/3/2025ರಂದು ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ. ಸೊ ತದನಂತರ 7 ಮಾರ್ಚ್ 2025 ಶುಕ್ರವಾರ ಇತಿಹಾಸ ಮತ್ತು ಭೌತಶಾಸ್ತ್ರಗಳು ನಡೀತವೆ. ಇದು ಕೂಡ ಸೇಮ್ 3 ಗಂಟೆ ಟೈಮ್ ಇರುತ್ತೆ. ಅದೇ ರೀತಿಯಲ್ಲಿ ಇತಿಹಾಸ 80 ಅಂಕಗಳಿಗಿರುತ್ತೆ, ಭೌತಶಾಸ್ತ್ರ 70 ಅಂಕಗಳಿಗೆ ಇರುತ್ತೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ 70 ಅಂಕಗಳಿದ್ದಾವೆ. ಸೊ ಇಲ್ಲಿ ಏನಿದೆ ಇತಿಹಾಸ 80 ಅಂಕಗಳು ಇದ್ದಾವೆ. ಸೊ ನಿಮ್ಗೆ ಗೊತ್ತಿರಬೇಕು, ಓಕೆನಾ. 10 ಮಾರ್ಚ್ 2025 ಸೋಮವಾರ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ. ಇದು ಕೂಡ ಸೇಮ್ 3 ಗಂಟೆಗಳ ಸಮಯ. 12/3/2025ರಂದು ಮನಃಶಾಸ್ತ್ರ, ರಾಸಾಯನಶಾಸ್ತ್ರ, ಮೂಲಗಣಿತ. 13/3/2025ರಂದು ಗುರುವಾರ ಅರ್ಥಶಾಸ್ತ್ರ. 15/3/2025 ಶನಿವಾರ ಇಂಗ್ಲಿಷ್. ಸೊ 16ರಂದು ರಜೆ ಇರುತ್ತೆ. 17/3/2025 ಭೂಗೋಳಶಾಸ್ತ್ರ ಸೋಮವಾರದಂದು ನಡೆಯುತ್ತೆ. 18/3/2025 ಜೀವಶಾಸ್ತ್ರ, ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕಶಾಸ್ತ್ರ. ನಂತರ 19/3/2025 ರಂದು ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್.
ಲಾಸ್ಟ್ ಆ್ಯಂಡ್ ಫೈನಲ್ ಎಕ್ಸಾಮ್ ಬಂದುಬಿಟ್ಟು 20/3/2025 ಗುರುವಾರ ಹಿಂದಿ ಸಬ್ಜೆಕ್ಟ್ ನಡೆಯುತ್ತೆ. ಇದೇ ಕೊನೆಯ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಆದ್ದರಿಂದ ನೀವೇನು ಮಾಡಬೇಕಂತಂದರೆ ಇವತ್ತಿನಿಂದನೇ ಒಂದು ಪರ್ಫೆಕ್ಟ್ ಆದಂಥ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತಿನಿಂದನೇ ಕಂಟಿನ್ಯೂ ಆಗಿ ಏನು ಮಾಡಬೇಕಂತಂದರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಕ್ಲೂಡ್ ಯೂಟ್ಯೂಬ್ ಕೂಡ ನೋಡಬೇಡಿ. ಯೂಟ್ಯೂಬ್ಗೆ ಅಂತಲೇ ಸಪ್ರೇಟ್ ಆದಂಥ 1 ಅವರ್ ಟೈಮ್ ತೆಗೆದುಕೊಳ್ಳಿ. ಯಾಕಂತಂದರೆ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆದಂಥ ಒಂದು ಇದಿರುತ್ತೆ, ಅದರಲ್ಲಿ ಕೂಡ ಲಿಮಿಟ್ ಆಗಿದೆ. ಅದೇ ರೀತಿಯಲ್ಲಿ ನಿಮ್ಮದು ಇಂಗ್ಲೀಷ್ ಮೀಡಿಯಮ್ ಇತ್ತು ಅಂತಂದರೆ ಇದರ ಒಂದು PDF ಬೇಕು ಅಂತಂದರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅದರ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಕಾರಣಕ್ಕೂ ಸಮಯ ಅನ್ನೋದು ವ್ಯರ್ಥ ಮಾಡಬೇಡಿ. ಯಾಕಂತಂದರೆ ಒಂದೊಂದು ಅಂಕ ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರ ದೃಷ್ಟಿಯಿಂದ ನೀವು ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ. ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಾನು ಪ್ರತಿದಿನ 6 ಗಂಟೆಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಕರೆಕ್ಟ್ 6 ಗಂಟೆಗೆ ಶಿವಶಂಕರ್ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಸ್ ಬರ್ತಾ ಇರ್ತವೆ. ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ, ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತಂದ್ರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ. ಅದರ ತಕ್ಕಂತೆ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವುದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇವತ್ತಿನಿಂದ ಪ್ರತಿದಿನ ವೀಡಿಯೋ ಮಾಡುವುದಕ್ಕೆ ನಾನು ಕೂಡ ಒಂದು ಸಂಕಲ್ಪ ಅನ್ನೋದು ಹಾಕ್ಕೊಂಡಿದ್ದೀನಿ. ಸೊ ಲಾಸ್ಟ್ ಸಂಕಲ್ಪ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎನಿವೇ ಚೆನ್ನಾಗಿ ಓದ್ಕೊಳ್ಳಿ, ರಿಸಲ್ಟ್ ತೊಗೊಂಡು ಬನ್ನಿ. ಸೊ ಸಿಗೋಣ ಪ್ರತಿದಿನ ಕೂಡ ಸಾಯಂಕಾಲ 6 ಗಂಟೆಗೆ.